ಬರ್ರಿ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅಂತ ಅನ್ಕೋತೇನೆ. ನಾವು ಕೂಡ ಆರಾಮದೆ ನೋಡ್ರಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡ ರೆಡಿ ಮಾಡಿ ಇಟ್ಕೊಂಡೇನಿ. ಎದಕ್ಕೆ ಅಂತ ತಿಳ್ಕೊಳತ್ರನ ಇದು ನೋಡ್ರಿ, ನಮ್ಮ ಸೈಡ್ ಇದು ಭಾಳ ಇಂಪಾರ್ಟೆಂಟ್ ಈ ಒಂದು ಹಬ್ಬಕ್ಕೆ. ಇದಕ್ಕೆ ನಾವು ಏನಂತೇವೆ ಅಂತಂದ್ರೆ ಕುಚ್ಚಿದ ಖಾರ ಅಂತ ಹೇಳ್ತೇವೆ. ಮೆಣ್ಸಿನ್ಕಾಯಿ ಎಲ್ಲ ಹುರಿದು ಇಟ್ಕೊಂಡಾದ ಬಳಿಕ ಅದನ್ನು ಸಣ್ಣಗೆ ಜಜ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂಥೇಳಿ ಕಾಮಣಿಗೊಳಗೆ ನಾನು ಜಜ್ಜಿ ರೆಡಿ ಮಾಡ್ಕೊಳಕತ್ತೇನೆ. ಇದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲನೂ ಮತ್ತೊಂದು ಸರಿ ಸಣ್ಣಗೆ ಜಜ್ಕೊಂಡು ಏನು ಖಾರ ಜಜ್ಕೊಂಡು ಇಟ್ಕೊಂಡಿರ್ತೇವಲ್ಲ ರೀ, ಅದ್ರ ಜೋಡಿ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಕೂಡ ಹರ್ಕೊಂಬಿಟ್ರೆ ನಮಗೆ ಕುಚ್ಚಿದ ಖಾರಕ್ಕೆ ರೆಡಿ ಆಕೈತೆ ನೋಡಿರಿ. ಇದಕ್ಕೆ ಮತ್ತು 2 ಬೆಳ್ಳುಳ್ಳಿ ಎಕ್ಸ್ಟ್ರಾ ಸಪ್ರೇಟ್ ಜಜ್ಜಿಟ್ಕೋಬೇಕು. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಏನು ಬೆಳ್ಳುಳ್ಳಿ ಸಪ್ರೇಟಾಗಿ 2 ಜಜ್ಜಿಟ್ಕೋತೀವಲ್ಲ ಅದನ್ನು ಎಣ್ಣೆ ಒಳಗೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆನ ಮತ್ತು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಎಲ್ಲನೂ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಿಂಬೆ ಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಎಲ್ಲನೂ ಹಾಕಿ ರೆಡಿ ಮಾಡಿಟ್ಕೊಂಡ್ರೆ ನಮ್ಮದು ಕುಚ್ಚಿದ ಖಾರ ರೆಡಿ ಆಕೈತಿ. ಅದಾದ ಬಳಿಕ ನೋಡಿರಿ, ಇಲ್ಲಿ ಪುಂಡಿ ಪಲ್ಯದ ರೆಡಿ ಮಾಡ್ಕೊಳತ್ತೀನಿ. ಪುಂಡಿ ಪಲ್ಯ ಎಲ್ಲ ಸೋಸ್ಕೊಂಡು ಆದ ಬಳಿಕ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸಣ್ಣಗೆ ಹೆಚ್ಕೊಳಕತ್ತೀನಿ. ಹೆಚ್ಕೊಂಡ್ರೆ ಬೇಗ ಕುದೀತೈತಲ್ಲ, ನಾವು ಹಾಕುವಂಥ ಐಟಮ್ಸ್ ಎಲ್ಲ ಬೇಗ ರೆಡಿ ಆಕೈತಿ. ಇದು ಸಿಗಿ ಹುಣ್ಣಿಮೆ ಇದಲ್ಲ, ಸ್ವಲ್ಪ ಕೆಲವೊಂದು ವಿಡಿಯೋಗಳು ಸ್ಕಿಪ್ ಆಗ್ಯಾವ. ಯಾಕಂತಂದ್ರೆ ಒಬ್ಬಾಕೆ ಮಾಡ್ಕೊಳ್ಳೋದಲ್ಲ, ಅಮ್ಮ ಒಬ್ಬರು ಹೆಲ್ಪಿಗೆ ಬಂದಿದ್ರು ನನಗೆ, ಪಕ್ಕದ ಮನೆಯವರು. ಎಷ್ಟಾಕೈತೋ ಅಷ್ಟು ಅವರು ಕೂಡ ನನಗೆ ಹೆಲ್ಪ್ ಮಾಡಿದರೆ, ಎಷ್ಟಾಕೈತೆ ಅಷ್ಟು ನಾನು ಕೂಡ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಯಾಕಂದ್ರೆ ಏನೋ ಒಂದು ಕೆಲಸ ಮಾಡತ್ತಾಗ ವಿಡಿಯೋ ಮಾಡೋಕೆ ಒಬ್ಬರಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಕೈತಿ. ಖರೆ ಇಲ್ಲಿ ಹಾಕಿ ಮಾಡೋರು ಯಾರು ಇಲ್ಲಲ್ಲ, ಹಾಗಾಗಿ ನಾನೇ ಒಬ್ಬಳೇ ಮಾಡ್ಕೋಬೇಕು. ಕೆಲವೊಂದು ಕಡೆ ಫೋನ್ ಹಿಡ್ಕೊಳಕ್ಕಾಕೈತಿ, ಕೆಲವೊಂದು ಕಡೆ ಆಗೋಲ್ಲ. ನನ್ನ ಹತ್ತಿರ ಇರುವಂಥದ್ದು ಒಂದೇ ಒಂದು, ಅದು ಎಲ್ಲಿ ಬೇಕಲ್ಲಿ ಇಟ್ಕೊಂಡು ಫೋನು ವಿಡಿಯೋ ಮಾಡೋಕೆ ಅನುಕೂಲ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಾಡೇನಿ, ಸಾಧ್ಯ ಆಗದೆ ಇರೋಷ್ಟು ಮಾಡೋಕ್ಕಾಗಿಲ್ಲ. ಇಲ್ಲಿ ಪುಂಡಿ ಪಲ್ಯ ಎಲ್ಲ ಕುದ್ದೈತೆ ನೋಡಿರಿ. ಕುದ್ದಾದ ಬಳಿಕ ಇದನ್ನು ಒಂದು ಹನಿನೂ ನೀರು ಇಲ್ದಂಗೆ ಎಲ್ಲ ಬಸದು ತಗೊಂಬರ್ಬೇಕು. ಯಾಕಂದ್ರೆ ಅದ್ರದ್ದು ಹುಳಿ ಇರ್ತೈತಲ್ಲ ಅದೆಲ್ಲ ಬಿಡ್ತೈತಿ. ಕಲರ್ ನೋಡ್ರಿ, ನಾ ಬಸಿವಾಗ ಹೆಂಗೆ ಬರ್ತೈತೆ, ರೆಡ್ ಕಲರ್ ಬಂದೈತಿ. ಎಲ್ಲ ಒಂದು ಡ್ರಾಪು ನೀರಿಲ್ದಂಗೆ ಎಲ್ಲ ಬಸ್ಕೊಂಡಾದ ಬಳಿಕ ಈ ರೀತಿ ರೆಡಿ ಆಕೈತೆ ನಮ್ಮದು ಪುಂಡಿ ಪಲ್ಯದ್ದು. ಇದಕ್ಕೆ ಕೂಡ ಸಪ್ರೇಟ್ ಒಂದು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲನೂ, ಕೊತ್ತಂಬರಿ, ಕರಿಬೇವು ಎಲ್ಲ ಕೂಡ ಇದಕ್ಕೂ ಕೂಡ ಜಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸೇಮ್ ಪ್ರೊಸೀಜರ್ ಇದಕ್ಕೂ ಕೂಡ ಎಣ್ಣೆ ಬಿಸಿ ಮಾಡ್ಕೋಬೇಕು. ಅದಕ್ಕೂ ಸ್ವಲ್ಪ ಅಕ್ಕಿ ಅದು ಎಲ್ಲ ಹಾಕ್ಕೋಬೇಕು. ಎಲ್ಲನೂ ಹಾಕ್ಕೊಂಡಾದ ಬಳಿಕ ಅದು ಕುದಿಯೋ ತನಕ ಬಿಡಬೇಕು. ಇಲ್ಲ ಅನ್ನ ಇದ್ರೆ ಅನ್ನ ಹಾಕೋರಿ, ಅಕ್ಕಿ ಹಾಕೊಳ್ಳೋರು ಅಕ್ಕಿ ಹಾಕೋತಾರೆ, ಕೆಲವೊಬ್ಬರು ರವೆ ಹಾಕೋತಾರೆ, ಅವ್ರವ್ರ ಟೇಸ್ಟ್. ಕೆಲವೊಬ್ರು ಹೆಸ್ರು ಕಾಳು ಹಾಕ್ತಾರೆ. ಒಂದೊಂದು ಊರ ಕಡೆ ಒಂದೊಂದು ಥರ ಪುಂಡಿ ಪಲ್ಯ ಮಾಡ್ತಾರೆ. ಇಲ್ಲಿ ನಾವು ಹೆಂಗೆ ಮಾಡ್ತೇವೆ ಅನ್ನೋದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನೆ. ನೀವು ನಿಮ್ಮ ಸೈಡಿಗೆ ಈ ಹಬ್ಬಕ್ಕೆ, ಒಂದು ಸಿಗುವನಿ ಹಬ್ಬಕ್ಕೆ ಯಾವ ರೀತಿ ಎಲ್ಲ ಅಡುಗೆ ಮಾಡ್ತೀರ ಅನ್ನೋದನ್ನು, ಪುಂಡಿ ಪಲ್ಯ ಮತ್ತು ಕುಚ್ಚಿದ ಖಾರ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮೂಲಕ ನನಗೆ ಹೇಳೋದನ್ನು ಮರೆಯೋಕೆ ಹೋಗಬೇಡ್ರಿ. ಇಲ್ಲಿ ನೋಡಿರಿ, ನಮ್ಮ ಪಕ್ಕದ ಮನೆ ಅಮ್ಮ ಅದನ್ನೆಲ್ಲ ರೆಡಿ ಮಾಡ್ಕೊಡತ್ತಿದ್ರೆ, ಒಬ್ಬಳಿಗೆ ಭಾಳ ಕೆಲಸ ಆಕೈತೆ ಅಂತ ಅವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಸ್ವಲ್ಪ ಹೆಲ್ಪ್ ಮಾಡಕ್ಕೆ ಬಂದಿದ್ರೆ. ನೋಡ್ರಿ, ನನ್ನ ಅಳಿಯ ಹುರಕ್ಕೆ ಹೋಳಿಗೆ ಏನ್ ಮಾಡಾಕತ್ತಾನ. ಅವ್ರ ಮಮ್ಮಿ ವಿಡಿಯೋ ಕಾಲ್ ಮಾಡಿ ತೋರ್ಸಾಕತ್ತ. ಯುವರಾಜ ನೋಡ, ಶ್ರೇಯಾ ಹಾಯ್, ಎಲ್ಲರಿಗೂ ಹಾಯ್ ಹೇಳ. ಯುವರಾಜ ಏನ್ ಮಾಡತ್ತೀರಿ? ಎಲ್ಲರಿಗೂ ಸಿಗಿ ಹುಣ್ಣಿಮೆಯ ಶುಭಾಶಯಗಳು ಹೇಳ. ಎಲ್ಲರಿಗೂ ಸಿಗಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಅಂತ ಹೇಳಪ್ಪ. ಇಲ್ಲ ಏನಿಲ್ಲ, ಎಲ್ಲ ಚಲೋನದ. ಆಯ್ತರ್ವ, ನಾವು ಅದನ್ನ ಮಾಡತ್ತೇವೆ ಈಗ ಸಿಗಿ ಹುಣ್ಣಿಮೆದ. ಇಲ್ಲಿ ವಿಡಿಯೋ ಕಾಲ್ದಾಗ ನಮ್ಮ ವೈನಿ ಫೋನ್ ಮಾಡಿದ್ರಲ್ಲ, ಅವ್ರ ಜೋಡಿ ಮಾತಾಡಬೇಕು ನೋಡ್ರಿ. ಪುಂಡಿ ಪಲ್ಯದ ಪ್ರೊಸೆಸರ್ಸ್ ಮತ್ತು ಕಂಟಿನ್ಯೂ ಮಾಡಿದ್ದೇನೆ. ಇಲ್ಲಿ ಬಸ್ಕೊಂಡು ಇಟ್ಕೊಂಡಿರೋಂಥ ಪುಂಡಿ ಪಲ್ಯಕ್ಕೆ ನಾನು ಅಕ್ಕಿನ ಹಾಕ್ಕೊಂಡೇನಿ. ಹಂಗೆ ಅಕ್ಕಿದ್ರ ಜೋಡಿ ಮತ್ತು ಇಲ್ಲಿ ಸ್ವಲ್ಪ ಒಂದೂವರೆ ಸ್ಪೂನ್ ಅಷ್ಟು ಇಲ್ಲಿ ನಾನು ಏನಪ್ಪ ಅಂತಂದ್ರೆ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ನೀವು ಕೂಡ ಯಾವ ರೀತಿ ಮಾಡ್ತೀರ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೀನಲ್ಲ, ಸರಿ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಾನು ಹೆಂಗೆ ಮಾಡತ್ತೇನೆ ಅನ್ನೋದು ನೋಡಿರಿ. ಇಲ್ಲಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀರು ಹಾಕ್ಕೊಂಡೇನಿ. ನಾನು ಇಲ್ಲೇ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡೇನಿ. ಯಾಕಂದ್ರೆ ಅಕ್ಕಿ ನಾನು ನೆನೆ ಇಟ್ಕೊಂಡಿದ್ದಿಲ್ಲ, ಹಂಗೆ ಡೈರೆಕ್ಟ್ ಒಣ ಅಕ್ಕಿ ಹಾಕ್ಕೊಂಡಿದ್ನಿ. ಒಬ್ಬೊಬ್ರು ಒಣ ಅಕ್ಕಿ ಹಾಕ್ಕೊಂಡ್ರು ಕೂಡ ತಣ್ಣೀರು ಹಾಕೋತಾರೆ. ನಾನು ಸ್ವಲ್ಪ ಬಿಸಿ ನೀರು ಹಾಕೋ ಸ್ವಲ್ಪ ಬೇಗ ಆಕೈತೆ ಅಂತ ಹೇಳಿದ್ರೆ, ಹಾಗಾಗಿ ಹಳೆ ಕಾಲದ ಪದ್ಧತಿನ ಸ್ವಲ್ಪ ಇಲ್ಲಿ ಆ್ಯಡ್ ಮಾಡ್ಕೊಂಡೇನಿ. ನೀರೆಲ್ಲ ಹಾಕಿದ್ಬೇಕು ನೋಡ್ರಿ, ಕಂಪ್ಲೀಟಾಗಿ ಕುದಿಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಅದು ಅಕ್ಕಿ ಕುದಿಬೇಕಲ್ಲ, ಅನ್ನದ ಥರ ಬರ್ಬೇಕು. ಕುಕ್ಕರ್ನಾಗಾದ್ರೆ ಒಂದು 3ರಿಂದ 4 ಸಿಟಿ ಆಗ್ಬಿಟ್ರೆ ಹಾಕೈತೆ, ಅದ್ರ ಟೇಸ್ಟ್ ಬರಲ್ಲ ಅಂತಂದು ನಾನು ದಬ್ರಿ ಒಳಗೆ ಮಾಡ್ಕೊಳತ್ತೀನಿ. ನೋಡಿರಿ, ಈ ರೀತಿ ಬೆಂದೈತಿ. ಈಗ ಆಲ್ಮೋಸ್ಟ್ ಒಂದು 50% ಅಕ್ಕಿ ಬೆಂದೈತಿ. ಇದಾದ ಬಳಿಕ ನೋಡಿರಿ, ಎಲ್ಲ ಪುಂಡಿ ಪಲ್ಯದೆಲ್ಲ ಮಾಡಿ ಇಟ್ಕೊಂಡೆ. ಕೆಲವೊಂದು ವಿಡಿಯೋನ ಸ್ಕಿಪ್ ಆಗಿದಾವೆ ಅಂತ ಹೇಳಿದ್ನಲ್ಲ,
ಸೊ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇದ್ರೊಳಗೆ ನಮ್ಮ ಸೀಗೆ ಹುಣ್ಣಿ ಒಳಗೆ ಇದು ಮೇನ್ ಇಂಪಾರ್ಟೆಂಟ್ ಗಟ್ಟದ ಚಟಿಕೆ ಏನಿರ್ತೈತಲ್ಲ ಇದ್ರೊಳಗೆ ನಾವು ಏನು ಬೆಳಗ್ಗೆ 4 ಗಂಟೆಗೆ ಚರ್ಗ ಚೆಲ್ಲಕ್ಕೆ ಹೋಗ್ತಾರೆ. ಹಂಗೆ ರಾತ್ರಿ ಎಲ್ಲ ಅಡುಗೆ ಮುಗಿದಾದ ಬಳಿಕ ಒಲೆ ಒಳಗೆ ಎಷ್ಟು ಕಿಚ್ಚು ಇರ್ತೈತಲ್ಲ ಅಷ್ಟರೊಳಗೆ ಇದನ್ನೆಲ್ಲ ಹಾಕೋಬೇಕು. ಇದಕ್ಕೆ ನಾನು ಕುಂಬಳಕಾಯಿ ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಒಂದು 5 ಥರದ ಕಾಯಿಪಲ್ಯ 5 ಥರ ಕಾಳಿನ ಪಲ್ಯ ಎಲ್ಲ ಹಾಕ್ಕೊಂಡು ರಾತ್ರಿನೇ ಇಟ್ಟಿರ್ತೇವೆ. ಇದು ಬೆಳಗಿನ ಜಾವದ್ದು. ನಮ್ಮ ಮನೆಯವ್ರು ಬೆಳಗ್ಗೆ ಬೇಗನೆ ಎದ್ದು ಜಳಕ ಮಾಡ್ಕೊಂಡು ಕಾಸ ನಾವೇನು ಗಟ್ಟದ ರೆಡಿ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಮೀನು ಬಳಲ್ಕಾಯಿ ಅಂತ ಹೇಳ್ತಾರೆ. ಖರೆ ಅದು ತೋರ್ಸೋಕ್ಕಾಗಲಿಲ್ಲ, ಆ ಕಾಯಿ ಸಿಗಲಿಲ್ಲ ನಮ್ಗೆ. ಸ್ವಲ್ಪ ಸಿಕ್ತು. ಅದು ಸಿಗುವಣಿಗೆ ನೇಮಕ್ಕೆ ಬೇಕೇ ಬೇಕು, ಅದಿಲ್ದ್ರೆ ನಮ್ಮ ಸಿಗುವಣಿ ಕಂಪ್ಲೀಟ್ ಆಗಲ್ಲ. ಅದೊಂದು ವಿಡಿಯೋ ಸ್ಕಿಪ್ ಆಗೈತಿ. ಅದೆಲ್ಲ ಹಾಕಿ ಬೆಂದಾದ ಬಳಿಕ ನೋಡ್ರಿ ಬೆಳಗಿನ ಜಾವ ಬೇಗ ಎದ್ದು ಜಳಕ ಮಾಡ್ಕೊಂಡು ಕಾಸ ಒಂದು ಕಂಬಳಿ ಹೊತ್ಕೊಂಡು ಗಟ್ಟಿ ಚಟಿಗೆ ಒಳಗೆ ಏನು ನಾವು ಚರ್ಗದ ರೆಡಿ ಮಾಡಿದ್ದೀವಲ್ಲ ಅದನ್ನು ತೊಗೊಂಡು ನಮ್ಮ ಮನೆಯವರು ಹೊಲಕ್ಕೆ ಹೊಂಟ್ರು ನೋಡ್ರಿ ಚರ್ಗ ಚೆಲ್ಲಕ್ಕೆ. ಉಳ್ದವ್ರು ಇನ್ನೂ ಮಲಗಿದಾರ. ಇದು ಬೆಳಗ್ಗೆ ಸುಮಾರು 5 ಗಂಟೆ 5:15 ಅನ್ಕೋತೀನಿ ಆ ಟೈಮ್ದಾಗ ನೋಡ್ರಿ ಇದು ಇದ್ರಾಗ ಬೆಳೆಯಾಗ ಕಂಬಳಿ ಹಾಕೊಂಡಿದ್ದಕ್ಕೆ ಕಂಬಳಿ ಹಾಕೊಂಡಿ ಅಲ್ಲಿ ನಮ್ಮ ಮನೆಯವ್ರು ಆ ಕಡೆ ಹೋದ್ರಿ. ಈ ಕಡೆ ನಮ್ಮ ಚಿನ್ನು ನೋಡ್ರಿ ಯಾವ ರೀತಿ ಕುಂತಾಳೆ ಎದ್ದ. ಇದ್ಯಾವ್ದು ಗುಡ್ಡದ ಭೂತ ಯವ್ವ ಯವ್ವ ಯಾವ್ದ್ರಿ ಇದು ಗುಡ್ಡದ ಭೂತ ಆ ಕಡೆ ಇವ್ರು ಯಾರ್ರಿ ಇವ್ರು ಅವ್ವ ಯಾವ್ದ್ರಿ ಇದು ಗುಡ್ಡದ ಭೂತ ಓಯ್ 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 ನಗತಾಳೆ ನಗತಾಳೆ ಹೂವ ಬಿಡಿತ ಮಗನ ಮುಂದ್ಸರಿ ಈಗ ಇದ್ರನ್ನ ಇನ್ನೂ ಸ್ವಲ್ಪ ಮಾಡ್ಕೋಬೇಕು. ಇಷ್ಟು ದೊಡ್ಡದಿಲ್ಲ. ಪಪ್ಪ ಹೆಂಗಾಗ್ಯಾನ ಚಿನ್ನು ಚಿನ್ನು ನೀ ಹಾಕೋ ಆಕೆ ಹಾಕ್ರಿ ಕಂಬಳಿ ನೀ ಹಾಕೋ ಬಂಗಾರ. ನಾ 2 ಮಾಲಿ ತಗೊಂಡು ಹೂ ನೀಲಮ್ಮ ನಾನು ಅರ್ಧ ಹೂ ತಗೊಂಡು ವಾವ್ ಒಂದು ಫೋಟೋ ನೋಡ್ರಿ. ವಾವ್ ಮಗನ ಆ ಚರ್ಗದ್ದು ಹಿಡ್ಕೊರಿ ಹಂಗೆ ಅದು ಹಂಗೆ ಹಿಡ್ಕೊರಿ ಗಿಂಡಿ. ಚರ್ಗ ಚೆಲ್ಲಿ ಮನೆಗೆ ಬಂದಾಗ ಸುಮಾರು 8-9 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾವು ಮತ್ತೆ ತಿರ್ಗಿ ಹೊಲಕ್ಕೆ ಹೋಗ್ಬೇಕಲ್ಲ. ಇದು ಮಧ್ಯಾಹ್ನ 1:30 ಗಂಟೆ ಆಗಿತ್ತು. ಆವಾಗ ನಮ್ಮ ಹೊಲಕ್ಕೆ ಈ ವರ್ಷ ಮಳೆ ಕಡಿಮೆ ಆಗಿತ್ತು. ಯಾಕೆ ಸಿಗುವಣಿ ದಿನದ ಹಿಂದಿನ ದಿನನೂ ಬಿಸಿಲು ಬಿದ್ದಿತ್ತು. ಇವತ್ತಿನ ದಿನಾನು ಬಿಸಿಲು ಬಿದ್ದಿದ್ದಕ್ಕೆ ಭಾಳ ಮಳೆ ಇದ್ದಿದ್ದಿಲ್ಲ ನಮಗೆ. ಹಾಗಾಗಿ ಹೊಲಕ್ಕೆ ಹೋಗೋಣ ಅಣ್ಣಾರೆಲ್ಲ ಬಂದಿದ್ರಲ್ಲ ಊರ್ಲಿಂದ. ಸೊ ಎಲ್ಲರ ಜೊತೆಗೆ ಅದೇವಿ ಅಂತಂದು ಆದ್ರೆ ಇದ್ರೊಳಗೆ ನಮ್ಮ ಅತ್ತಿಮ್ಮ ಅವ್ರ ಮಿಸ್ಸಿಂಗ್ ಆ ಒಂದು ಬೇಜಾರು ಯಾವತ್ತೂ ಹೋಗೋದಿಲ್ಲ. ಅಣ್ಣಾರೆಲ್ಲರೂ ಇದ್ರಲ್ಲ ಸರಿ ಹೊಲಕ್ಕೆ ಹೋಗೋಣ. ಇದೊಂದು ಸಿಗುವಣಿ ಭಾಳ ವರ್ಷ ಆಯ್ತು. ನಾನು ಮದುವೆ ಆದ್ಮೇಲೆ ಇದು 3ನೇ ಸರ್ತಿ ನೋಡ್ರಿ. ಭಾಳ ವರ್ಷದ ಮೇಲೆ ಹೋಗಿದ್ದೆ ನಾನು. ಅದಕ್ಕೆ ಹೊಲಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಖರೆ ಇಲ್ಲಿ ಪೂಜೆದ್ದು ವಿಡಿಯೋ ಕೂಡ ನಮ್ದು ಸ್ಕಿಪ್ ಆಗಿಬಿಡ್ತು. ಯಾಕಂದ್ರೆ ನನಗೆ ಫೋನಿನಾಗ ವಿಡಿಯೋ ರೆಕಾರ್ಡಿಂಗ್ ಮಾಡೋರ ಹಂಗೆ ಸಿಕ್ಬಿಟ್ರೆ ಅದು ಮುಂದಿಂದು ಒಂದು ಗಿಡ ಹಿಂಗೆ ಮುರಿದು ಕಾಸ ಮಾಡಿದ್ರು ಎಲ್ಲ ಫುಲ್ ಕ್ಲಿಯರಾಗಿ ಬರ್ತಿತ್ತು. ಖರೆ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ತಿಳಿದಷ್ಟು ವಿಡಿಯೋ ಮಾಡಿದ್ದಾರೆ. ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಇರಲಿ ಈ ವರ್ಷ ಏನೇನು ಆಗ್ತೈತೆ ಆಗಲಿ. ಯಾಕಂದ್ರೆ ಏನು ಮಾಡೋಕ್ಕಾಗಲ್ಲ. ಮೊದಲ ವರ್ಷಕ್ಕೆ ನನ್ನ ಮಗಳು ದೊಡ್ಡವಳಾಗಿರ್ತಾಳೆ ಮಾಡಮ್ಮ ಅಂತಂದರೆ ವಿಡಿಯೋ ಮಾಡ್ತಾಳೆ. ಕೊನೆ ಪಕ್ಷ ಫೋನ್ ಆದರೂ ಹಿಡ್ಕೊಂಡು ನಿಂದಿರ್ತಾಳಲ್ಲ. ಸರಿ ಬರ್ರಿ ಇವತ್ತು ಏನೇನು ಆಯ್ತು ಅನ್ನೋದು ಎಷ್ಟೆಲ್ಲ ನಾವು ಈ ಹೊಲದಾಗ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೀನಿ. ಹಂಗೆ ಮರ್ಯಾಕೆ ಹೋಗ್ಬೇಡ್ರಿ. ಯಾರು ಕೂಡ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತೀರಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಕೊನೆ ತನಕ ನೋಡಿ ಕಮೆಂಟ್ ಮಾಡಿರಿ ಹೆಂಗೆಲ್ಲ ಇತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡ್ರಿ.
ಪೂಜೆ ಎಲ್ಲ ಮುಗಿಸಿದ ಬಳಿಕ ನೋಡ್ರಿ ಊಟದ ಕಾರ್ಯಕ್ರಮ ಚಾಲೂ ಆತ. ಪುಂಡಿ ಪಲ್ಲೆ, ಕುಚ್ಚಿದ ಖಾರ, ಬದ್ನಿಕಾಯಿ ಪಲ್ಲೆ, ಹಂಗೆ ಹೆಸರು ಕಾಳು ಪಲ್ಲೆ, ಮತ್ತು ಶೇಂಗಾ ಚಟ್ನಿ, ಮೊಸರು, ಉಪ್ಪಿನಕಾಯಿ, ಉಂಡಗಡಬ, ಕಟಕ್ ರೊಟ್ಟಿ, ಅನ್ನ, ಸಾರು, ಬಜ್ಜಿ, ಸಂಡ್ಗಿ ಎಲ್ಲ ಸ್ಟಾರ್ಟ್ ಆತು ನೋಡ್ರಿ. ಬರ್ರಿ ಊಟ ಮಾಡೋಣಂತ. ವಿಡಿಯೋ ಮಾಡತ್ತ ನೋಡಿ ಮತ್ತೆ ನೋಡಿ ಚಂದಿಗೆ ಸೂಪರ್. ಚಿನ್ನು ಮಮ್ಮ ಉಣ್ಣತ್ತೀರಿ? ಏನೇನು ಉಣ್ಣತ್ತೀರಿ? ಕಾಳು, ಪುಂಡಿ ಪಲ್ಲೆ ಇವತ್ತು ಕಷ್ಟ. ಏನೇನ ಮರ್ತು ಬಂದೆ. ಎಲ್ಲ ನಾನೇ ಹೇಳ್ಬೇಕು ಬಿಡು. ನಾನು ಏನು ತೊಬ್ಬಕ್ಕೆ ಮಾಡಾತತಿ ಹಂಗಾರೆ ಏನು ಕಟ್ಕೊಳ್ಳಿ ಏನು ಇಟ್ಕೊಳ್ಳಿ ಅನ್ನೋದು ಅಣ್ಣ ನಿಜ ಹೇಳಿ. ನೀನು ಕೇಳ ಮನೆಯವ್ರು ನನಗೆ ಏನೇನು ಹೆಲ್ಪ್ ಮಾಡ್ಯಾರ? ಮಾಡ್ತಾರೆ. ಮಾಡಿಲ್ಲಣ್ಣ? ನಾವು ಮಾಡ್ತಾನ, ನಾ ಮಾಡಂಗಿಲ್ಲ. ಅದೇ ಯಾಕೆ ನಾ ಮಾಡೋದಿಲ್ಲ. ಆ ಪೂಜೆದು ಹೇಳಿ ಒತ್ತಿ ಅದು ಮಕ ಹುಳು ಹುಳು ನೋಡಿಕ ಸಾಮೆ ಮಾಡಿದ ನಾನು ಇಷ್ಟು. ಚಿನ್ನು ಹಾಯ್, ಊಟ ಮಾಡೋಣ ಬರ್ರಿ ಅಣ್ಣ. ಊಟ ಮಾಡೋಣ ಬರ್ರಿ. ಮಮ್ಮ ಅದು ಉಣ್ಣು ಬರ್ರಿ. ಟಾಟ ಮಾಡೋರಿಗೆ. ಅಯ್ಯ ಉಣ್ಣ ಕರೆದು ಟಾಟಾ ಅಂತೀಯ ಮಗನ? ಉಣ್ಣ ಕರೆದು ಟಾಟಾ? ನಮ್ಮಮ್ಮ ಉಂಡನಿ ಹಾಯ್ ಶಿವನ್. ನಾಗರಾಜ ಕರಿ ನಿಮ್ಮ ಪಪ್ಪನ ಕರಿ. ಇಲ್ಲಿ ಬಾರಮ್ಮ. ಇದು ಹಕ್ಕಿ ಅಲ್ಲ